ಗುರುಭ್ಯೋ ನಮಃ ಹರಿ ಓಂ ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ च ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಸಮಸ್ತ ಶ್ರೀ ಸರಳ ಪರಿಹಾರ ಜ್ಯೋತಿಷಾಲಯ ಸದಸ್ಯರೆಲ್ಲರಿಗೂ ಈ ನಿಮ್ಮ ರಾಘವೇಂದ್ರ ಹರಿದಾಸ ಗುರುಜಿ ಮಾಡುವ ನಮಸ್ಕಾರಗಳು. ಜುಲೈ ಮಾಸದ 4ನೇ ವಾರದ ಸಾಪ್ತಾಹಿಕ ಭವಿಷ್ಯದಲ್ಲಿ 9ನೇ ರಾಶಿಯಾಗಿರ್ತಕ್ಕಂತಹ ಧನುರ್ ರಾಶಿಯವರಿಗೆ ಅನುಕೂಲತೆ ಏನು, ಅನಾನುಕೂಲತೆ ಏನು ಹಾಗೂ ಪರಿಹಾರಗಳು ಯಾವ ರೀತಿಯಲ್ಲಿರುತ್ತೆ ಎಂಬುದನ್ನು ನೋಡೋಣ. ಈ ಧನುರ್ ರಾಶಿಯವರಿಗೆ ಈಗ ಸದ್ಯಕ್ಕೆ ಅರ್ಧಾಷ್ಟಮ ಶನಿ ಈಗ ಸ್ಟಾರ್ಟ್ ಆಗಿದೆ. ಸೊ ಅರ್ಧಾಷ್ಟಮ ಶನಿ ನಿಮಗೆ ಮಾರ್ಚ್ 29, 2025 ನಿಮಗೆ ಅರ್ಧಾಷ್ಟಮ ಶನಿ ಪ್ರಾರಂಭ ಆಗಿದೆ. ಸೊ ಈಗ ಜುಲೈ ಮೊನ್ನೆ 13ನೇ ತಾರೀಕಿನಿಂದ ವಕ್ರಿಯನಾಗಿ ಸಂಚಾರ ಮಾಡ್ತಾ ಇದ್ದಾರೆ. ಅದು ನವಂಬರ್ 28, 2025 ಇರುತ್ತೆ. ಸೊ ಈ ಒಂದು 138 ದಿನಗಳಲ್ಲಿ ಆಲ್ರೆಡಿ ನಾವು 8 ದಿನ ಕಳೆದಿದ್ದೀವಿ ಅಂತ ತಿಳ್ಕೊಳ್ಳಿ. 130 ದಿನಗಳ ಕಾಲ ಸ್ವಲ್ಪ ನಿಮಗೆ ಹೆಂಗಿರುತ್ತೆ ಅಂದರೆ ಪ್ರೆಷರ್ ಜಾಸ್ತಿ ಇರುತ್ತೆ, ಒತ್ತಡ, ಪ್ರತಿಯೊಂದು ಇದಕ್ಕೂ ಒತ್ತಡ. ನಿಮ್ಗೆ ಇಂಟ್ರೆಸ್ಟ್ ಇರಲಿ ಬಿಡಲಿ, ಕೆಲಸ ಮಾಡು ಅಂದರೆ ಮಾಡಬೇಕು ಅಷ್ಟೇ. ಏನಾದರೂ ನಕರ ಮಾಡಿದ ರೈಟ್ ಹೇಳ್ತಾ ಇರೋ ಅಂತ ಹೇಳ್ಬಿಡ್ತಾರೆ. ಅಂದರೆ ಅಷ್ಟು ಉಗ್ರವಾಗಿ ವ್ಯಂಗ್ಯವಾಗಿಯೇ ಮಾತಾಡ್ತಾರೆ. ಏನು ಗುರುಗಳು ಹಿಂಗೆ ಮಾತಾಡ್ತೀರಾ ಅಂದರೆ ನಮ್ಮನ್ನು ಅನ್ನೋದಲ್ಲ, ಅಲ್ಲಿ ಬರ್ತಕ್ಕಂಥ ಪದಗಳೇ ಅದೇ ಇರುತ್ತೆ. ಅಂದರೆ ಶನಿ ಅವರ ಮುಖಾಂತರ ಹೇಳಿಸ್ತಾನೆ. ಅಂದರೆ ಅಷ್ಟು ನಿಮ್ಮನ್ನು ಕೀಳವಾಗಿ ಕಾಣುವಂಗೆ ಸೃಷ್ಟಿ ಆಗುತ್ತೆ ಆ ಒಂದು ಪರಿಸರ ಅಂತ ತಿಳ್ಕೊಳ್ಳಿ. ಅಂದರೆ ಆ ಒಂದು ಜಾಗ. ಈ ಅರ್ಧಾಷ್ಟಮ ಶನಿ ಹಿಂಗಂದರೆ ಈ ಅಡಿಕೆ ಮತ್ತು ಅಡಕೋತಂತೀವಲ್ಲ, ಎರಡರ ಮಧ್ಯೆ ಸಿಕ್ಕಾಕೊಂಡಂಗೆ, ಬಿಸಿ ತುಪ್ಪ ಉಗುಳ್ಳಾರವಿ ನುಂಗಲಾರವಿ ಆ ರೀತಿ ಆಗ್ತಾ ಇರುತ್ತೆ. ಈ ಕಡೆ ನಿಮ್ಗೆ ಇಂಟ್ರೆಸ್ಟ್ ಇಲ್ಲ, ಆದರೆ ಒತ್ತಾಯ ಇದೆ, ಮಾಡಲೇಬೇಕು, ಅನಿವಾರ್ಯ. ಫ್ಯಾಮ್ಲಿ, ನಾಳೆ ಫ್ಯಾಮ್ಲಿ ಏನಾಗುತ್ತೋ ಏನೋ ಭಯ, ಮನಸ್ಸಿಲ್ಲ ಆದರೂ ಆ ಕೆಲಸ ಮಾಡಲೇಬೇಕು. ಆಟೋ ಓಡಿಸೋಕ್ಕೆ ಇಷ್ಟ ಇಲ್ಲ, ಬಟ್ ಉಪಜೀವನಕ್ಕೆ ಆಟೋ ಓಡಿಸ್ಲೇಬೇಕು. ಈ ರೀತಿಯ ಒತ್ತಡ. ನನಗೆ ಸೆಕ್ಯೂರಿಟಿ ಕೆಲಸ ಇಷ್ಟ ಇಲ್ಲ, ಬಟ್ ಬೇರೆ ಕೆಲಸ ಸಿಗ್ತಾ ಇಲ್ಲ, ಒತ್ತಡ, ಸಿಗೋವರೆಗೂ ಮಾಡೋಣ. ಈ ರೀತಿ ಬರೀ ಇವೇ ಒತ್ತಡಗಳು ಅನಿವಾರ್ಯ. ಅದೇ ಹೇಳ್ತಾ ಇದ್ದೀನಲ್ಲ, ಈಗ ನಾವು ದೊಡ್ಡವರೋ ಸಣ್ಣವರೋ ಗೊತ್ತಿಲ್ಲ, ಬಟ್ ಜವಾಬ್ದಾರಿ ದೊಡ್ಡದಿದೆ. ನಮ್ಮನ್ನು ನಂಬ್ಕೊಂಡಿರತಕ್ಕಂಥ ಜನಗಳು ದೊಡ್ಡವರಿದ್ದಾರೆ, ಅವ್ರನ್ನೆಲ್ಲ ನಿಭಾಯಿಸಬೇಕು. ಆ ನಿಭಾಯಿಸಲಿಕ್ಕೆ ಶನಿ ನಮಗೇನೇನೋ ತೊಂದರೆ ಕೊಡ್ತಾ ಇದ್ದಾನೆ, ಆ ತೊಂದರೆಯನ್ನು ನಿಭಾಯಿಸಬೇಕು. ಸೊ ಇಷ್ಟೆಲ್ಲ ಈ ಧನುಸು ರಾಶಿಯವರಿಗೆ ಈ 130 ದಿನಗಳ ಕಾಲ ಸಿಗುವಂಥದ್ದಾಗುತ್ತೆ. ಒಂದೊಂದು ದಿನ ಒಂದೊಂದು ಟಾಸ್ಕ್ ರೀತಿಯಲ್ಲಿ ನಿಮ್ಮ ಜೀವನ ನಡೀತಾನೆ ಇರುತ್ತೆ. ಹೀಗಾಗಿ ಬಿಗ್ ಬಾಸಲ್ಲಿ ಒಂದು ಥೀಮ್ ಇರುತ್ತಲ್ಲ, ವಾರಕ್ಕೊಂದು ಥೀಮು, ಆ ರೀತಿಯಲ್ಲಿ ನಿಮಗೆ ದಿನಕ್ಕೊಂದು ಥೀಮ್ ರೀತಿಯಲ್ಲಿ ನಿಮಗೆ ಅದು ಭಾವನೆಗೆ ಬರ್ತಾ ಇರುತ್ತೆ. ಅಂದರೆ ಅಷ್ಟು ಒತ್ತಡ, ಪ್ರೆಷರ್ ಅಂದರೆ ಪ್ರೆಷರು. ತುಂಬ ಬೇಜಾರಾಗೋಗ್ಬಿಡುತ್ತೆ ಜೀವನ. ಅಯ್ಯೋ, ಈ ಲೈಫ್ ನನಗೆ ಬೇಕಾ, ಇಂಥದ್ದೆಲ್ಲ ಮಾಡಿಸ್ಕೋಬೇಕಾ, ಇಂಥದ್ದೆಲ್ಲ ಆಗಬೇಕಾ ಅಂತಲೂ ನಿಮ್ಮ ಮನಸ್ಸಿಗೆ ಬರೋದುಂಟು, ಇಲ್ಲ ಅಂತ ಹೇಳಲ್ಲ. ಬಟ್ ಇಲ್ಲಿ ಏನು ಮಾಡಲಿಕ್ಕಾಗೋದು, ನಾವು ಎಸ್ಕೇಪ್ ಆಗಲಿಕ್ಕೂ ಆಗಲ್ಲ, ಬಚಾವ್ ಆಗಲಿಕ್ಕೂ ಆಗಲ್ಲ. ಎರಡರ ಮಧ್ಯೆ ಸಿಕ್ಕು ವಿಲಿ ಒದ್ದಾಡಬೇಕು. ಬಟ್ ಒಂದು ಖುಷಿ ವಿಚಾರ ಏನಂದರೆ, ನಿಮ್ಮ ಸಂಬಂಧಿಕರಾಗಿರ್ಬೋದು, ಮನೆ ನೆಂಟಸ್ಥರಾಗಿರ್ಬೋದು, ಅಥವಾ ಮನೆಯಲ್ಲಿರ್ತಕ್ಕಂಥ ಸಂಬಂಧಿಕರಾಗಿರ್ಬೋದು, ಅಪ್ಪ ಅಮ್ಮ ಆಗಿರ್ಬೋದು, ಗಂಡ ಹೆಂಡತಿ ಆಗಿರ್ಬೋದು, ಅಣ್ಣ ತಮ್ಮ ಆಗಿರ್ಬೋದು, ಈ ವಿಷಯದಲ್ಲಿ ನಿಮಗೆ ಬೆಂಬಲವಾಗಿರ್ತಾರೆ ಅವರು. ಪಾಪ ಏನೋ ಸಿಕ್ಕಾಕೊಂಡಿದ್ದಾನೆ ಅಥವಾ ಸಿಕ್ಕಾಕೊಂಡಿದ್ದಾಳೆ, ಇರಲಿ, ಇವತ್ತೆಲ್ಲ ನಾಳೆ ಸರಿ ಹೋಗ್ಬೋದು, ಒಂದಿಷ್ಟು ಪ್ರಯತ್ನ, ನಾವು ಒಂದಿಷ್ಟು ಸಹಾಯ ಮಾಡೋಣ ಅಂತ ಅವರ ಒಂದು ಮನಸ್ಸು ಹೇಳ್ತಾ ಇರುತ್ತೆ. ಅದು ಒಂದು ಸಪೋರ್ಟ್ ಇರೋದಕ್ಕೆ ನಿಮಗೆ ಸ್ವಲ್ಪ ಎಲ್ಲೋ ಏನೋ ಹೊಟ್ಟೆಗೋ ಬಟ್ಟೆಗೋ ಅಥವಾ ತಟ್ಟೆಗೋ, ಅಂದರೆ ಏನಂತೀರ, ಪಾಕೆಟ್ ಮನಿ, ಅದಕ್ಕೆ ಸ್ವಲ್ಪ ನಿಮಗೆ ಅವಕಾಶಗಳು ಸಿಗ್ತಾ ಇರುತ್ತೆ ಏನಾದರೂ. ಅಂದರೆ ಇಲ್ಲಿ ಏನಾಗುತ್ತಂದರೆ, ಶನಿ ನಮ್ಮನ್ನು ಎಲ್ಲರ ಹತ್ರನೂ ಕೈ ಒಡ್ಡುವಂಗೆ ಮಾಡಿಬಿಡ್ತಾನೆ. ಅಪ್ಪನ ಹತ್ರ ಕೇಳೋವಂಗೆ ಮಾಡ್ತಾನೆ, ಅಣ್ಣನ ಹತ್ರ ಕೇಳೋವಂಗೆ ಮಾಡ್ತಾನೆ, ಅಕ್ಕನ ಹತ್ರ ಕೇಳೋವಂಗೆ ಮಾಡ್ತಾನೆ, ಸ್ನೇಹಿತರ ಹತ್ರ ಕೇಳೋವಂಗೆ ಮಾಡ್ತಾನೆ, ಅಥವಾ ನನ್ನ ಶತ್ರು ಹತ್ರನೂ ಕೇಳೋವಂಗೆ ಮಾಡ್ತಾನೆ ಶನಿ. ಅದೇ ಹೇಳ್ತಾ ಇರೋದು, ಒತ್ತಡ ಅನಿವಾರ್ಯ. ನಾನು ಅವನ ಮುಖ ನೋಡಬಾರ್ದು ಅಂತದ್ದು ಹೇಳಿರ್ತೀನಿ, ನಾಳೆನೇ ಶನಿ ಅವನ ಮುಂದೆ ನಿಲ್ಲಿಸ್ಬಿಡ್ತಾನೆ. ಇವನ್ನೇ ನಿನ್ನ ಮುಖ ನೋಡುವೆ, ನೀನು ಮೇಲೆ ನೋಡ್ತೀಯ, ಕೆಳಗಡೆ ನೋಡ್ತೀಯ, ಪಾದ ನೋಡ್ತೀಯ, ನೋಡು ಅಂತ. ಏನು ಮಾಡ್ತೀರಾ? ಅದೇ ಒತ್ತಡ. ಅದೇ ಹೇಳ್ತಾ ಇರೋದು ನಿಮಗೆ.
ಶನಿ ನಮಗೆ ಏನು ಬೇಡ ಅಂತ ಇರ್ತೀವೋ ಅದನ್ನು ತಂದು ನಿಂದಿರಿಸ್ತಾನೆ, ಏನು ಬೇಕು ಅನಿಸುತ್ತೋ ಅದು ದೂರ ಕಳಿಸ್ತಾನೆ, ಇನ್ನೊಂದು ಸ್ವಲ್ಪ ದೂರ ಹೋಗಿ ಇನ್ನೊಂದಿಷ್ಟು ದಿನ ಬರಬೇಡ ಅಂತ ಹೇಳ್ಬಿಡ್ತಾನೆ. ಸೊ ಹೀಗಾದಾಗ ಏನಾಗುತ್ತೆ, ಮನಸ್ಸು ಏನು ಮಾಡಬೇಕು ಎಂಬುದೇ ತೋಚೋದಿಲ್ಲ, ತುಂಬ ಬೇಜಾರು, ಯಾವಾಗಲೂ ಆಲೋಚನೆಯಲ್ಲಿ ನಾವು ಏನು ಊಟ ಮಾಡ್ತೀವಿ ಗೊತ್ತಾಗ್ತಾ ಇಲ್ಲ, ನಾವು ಏನು ಕೆಲಸ ಮಾಡ್ತೀವಿ ಗೊತ್ತಾಗ್ತಾ ಇಲ್ಲ, ಕೈಗೆ ಗಾಯಗಳು ಮಾಡ್ಕೊಳ್ತೀವಿ, ಗಾಡಿ ಓಡಿಸ್ತಾ ಇದ್ದಾಗ ಯಾವುದೋ ಮೂಡಲ್ಲಿ ಎಲ್ಲೇ ಯಾರಿಗೋ ಗುದ್ದಬಹುದು ಅಥವಾ ಎಲ್ಲೋ ಬೀಳ್ಬೋದು, ಏನಂತ ಗೊತ್ತಾಗ್ತಾ ಇಲ್ಲ ನಮಗೆ. ಆ ರೀತಿ ಭಾವನೆ ನಿಮಗೆ ಈ 130 ದಿನಗಳ ಕಾಲ ಈ ವಾರದಿಂದ ಪ್ರಾರಂಭ ಆಗುತ್ತೆ. ಈ 4ನೇ ವಾರ ತುಂಬ ಕಠಿಣ ಇದೆ ಬಾಂಧವರೇ, ನನಗೂ ತಿಳಿಸಲು ಆಗ್ತಾ ಇಲ್ಲ ಕೆಲವೊಂದು ರಾಶಿಗಳಿಗೆ, ಬಟ್ ಅನಿವಾರ್ಯತೆ ಇದೆ ನನಗೂ ಹೇಳಬೇಕು, ಯಾಕೆಂದರೆ ನಿಮ್ಮನ್ನು ಎಚ್ಚರಿಸಿಗೊಳಿಸ್ಬೇಕಾಗಿದೆ. ಯಾಕೆಂದರೆ ನೀವು ನನ್ನ ನಂಬ್ಕೊಂಡಿದ್ದೀರಾ, ಗುರುಗಳೇನೋ ನಮ್ಮನ್ನು ದಾರಿ ತೋರಿಸ್ತಾ ಇದ್ದಾರೆ, ಅವರ ಒಂದು ಮಾರ್ಗದರ್ಶನದಲ್ಲಿ ಎಲ್ಲೋ ಒಂದಿಷ್ಟು ಏನೋ ಪ್ರಯತ್ನ ಮಾಡಿದರೆ ಎಲ್ಲೋ ಉಸಿರಾಟ ಇದೆ ಅಂತ ನೀವು ನನ್ನ ನಂಬ್ಕೊಂಡಿದ್ದೀರಾ. ಸೊ ಆ ನಂಬಿಕೆಗೆ ನಮ್ಮ ಭಗವಂತನಾದ ರಾಘವೇಂದ್ರ ಸ್ವಾಮಿಗಳಿದ್ದಾರೆ ಬೆನ್ನೆಲುಬಾಗಿ. ಸೊ ಅವರ ಒಂದು ಆಶೀರ್ವಾದ ಇರೋವರೆಗೂ ಎಂಥ ಸಮಸ್ಯೆ ಬಂದ್ರೂ ನಮಗೇನೂ ಆಗಲ್ಲ. ಹಾಗಾಗಿ ನಂಬಿರೋ ದೇವರನ್ನು ಕೈ ಬಿಡಲೇಬೇಡಿ. ಆ ದೇವರು ಯಾವಾಗಲೂ ನಮ್ಮ ಬೆನ್ನಿಂದಿರ್ತಾರೆ, ನೋಡ್ತಾ ಇರ್ತಾರೆ, ಮಗು ಏನು ಮಾಡುತ್ತೆ ನೋಡೋಣ, ಮಗು ಕೈಲಿ ಆಗಲಿಲ್ಲ ಅಂದರೆ ನಾವು ಪ್ರಯತ್ನ ಮಾಡೋಣ ಅಥವಾ ನಾವು ಆಶೀರ್ವಾದ ಮಾಡೋಣ ಅಂತ ಅವ್ರು ಬೆನ್ನಿಂದನೇ ಇರ್ತಾರೆ, ಇಲ್ಲ ಅಂತ ನಾವು ಹೇಳಲ್ಲ. ಬಟ್ ನಾವು ಪ್ರಯತ್ನ ಮಾಡದೇ ಇದ್ದಾಗ ಅವ್ರು ಏನು ಮಾಡಲಿಕ್ಕಾಗ್ತದೆ? ಪ್ರೇರೇಪಿಸಲು ಯಾರಾದರೂ ಬೇಕಲ್ಲ. ಹಾಗಾಗಿ ಭಗವಂತ ಖಂಡಿತವಾಗಿ ನಮ್ಮ ಹಿಂದೆ ಇದ್ದಾರೆ. ಸ್ವಲ್ಪ ಸಮಯ ತಗೊಳ್ಬೋದು, ಇಲ್ಲ ಅಂತ ನಾನು ಹೇಳಲ್ಲ. ಬಟ್ ಈ 130 ದಿನಗಳ ಕಾಲ ದಯವಿಟ್ಟು ಒಂದಲ್ಲ ಎರಡಲ್ಲ 5-6 ಬಾರಿ ಯೋಚನೆ ಮಾಡಿ. ಯಾವುದಾದ್ರೂ ಆರ್ಥಿಕ ವಿಷಯವಾಗಿ, ಕೌಟುಂಬಿಕ ವಿಷಯವಾಗಿ, ನಿಮ್ಮ ಪರ್ಟಿಕ್ಯುಲರ್ ಪ್ರೊಫೆಷ್ನಲ್ ಜಾಬ್ ವಿಷಯವಾಗಿ, ಬಿಸ್ನೆಸ್ಸು ವಿಷಯವಾಗಿ, ಹಾಗೂ ನಿಮ್ಮ ದಾಂಪತ್ಯ ಜೀವನದ ವಿಷಯವಾಗಿ, ಈ 5 ವಿಷಯದ ಬಗ್ಗೆ ತುಂಬ ಜಾಗ್ರತೆ ಇರಿ. ಕೆಲಸ ಏನಾದರೂ ಬಿಡಬೇಕಂದ್ರೆ ದಯವಿಟ್ಟು ಬಿಡಲಿಕ್ಕೆ ಹೋಗಬೇಡಿ. ಯಾವುದೇ ಕಾರಣಕ್ಕೆ ಏನೇ ಅವಮಾನ ಆಗಲಿ, ಎಂಥದೇ ಆಗಲಿ, ಇಲ್ಲಿ ಹೊರಗಡೆ ಬಂದರೆ ಇದಕ್ಕಿಂತ ಡಬಲ್ ಅವಮಾನ ನಿಮ್ಗೆ ಅಲ್ಲೇ ಆಗುತ್ತೆ. ಹಾಗಾಗಿ ದಯವಿಟ್ಟು ಏನು ಕೆಲಸ ಬಿಡಲಿಕ್ಕೆ ಹೋಗ್ಬೇಡಿ. ಅವರು ಏನಾದರೂ ಬೈಸ್ಕೊಳ್ಳಿ, ಆಯಿತು ಸರ್ ನಾಳೆ ಅಂದರೆ ಹಿಂಗೆ ತಪ್ಪಾಗಲ್ಲ, ಸ್ವಲ್ಪ ಮಾನಸಿಕ ಒತ್ತಡ ಇದೆ, ಹೀಗಾಗಿ ಆಗಿದೆ, ಎಷ್ಟು ನಿಮ್ಗೆ ರಿಕ್ವೆಸ್ಟ್ ಮಾಡ್ಕೋಬೇಕು ಅಷ್ಟು ರಿಕ್ವೆಸ್ಟ್ ಮಾಡ್ಕೊಳ್ಳಿ. ಏನು ಮಾಡಲಿಕ್ಕಾಗಲ್ಲ ಯಜಮಾನ್ರೆ, ಯಾಕಂದರೆ ಕಷ್ಟ ಇದೆ, ಒಪ್ಕೊಳ್ತೀನಿ, ಇಲ್ಲ ಅಂತಲ್ಲ. ಬಟ್ ಈ ಸಮಯದಲ್ಲಿ ಏನಾಗುತ್ತಂದರೆ ನಿಮಗೆ ಪ್ರತಿ ಹಂತದಲ್ಲೂ ಟಾಸ್ಕ್ ಇರೋದರಿಂದ ನಾವು ಮುಂದೆ ಹೋಗ್ಲಿಕ್ಕಾಗಲ್ಲ. ಸೊ ಇಲ್ಲಿ ನಮಗೆ ಒಂದು ರೀತಿಯಲ್ಲಿ ಕಬ್ಬಿನ ಹಾಲು ರೀತಿಯಲ್ಲಿ ಬಂದವರೆಲ್ಲ ಅಗೀತಾನೆ ಇರ್ತಾರೆ. ಅದೇನು ಹೇಗೆ ಈಗ ಹರಿತಾರಲ್ಲ ಕಬ್ಬಿನ ಹಾಲು ಬರಲಿಕ್ಕೆ, ಆ ರೀತಿಯಲ್ಲಿ ಮಷಿನ್ ರೀತಿಯಲ್ಲಿ ನಮ್ಮನ್ನು ಯೂಸ್ ಮಾಡ್ಕೊಂಡ್ಬಿಡ್ತಾರೆ. ಆದರೆ ನಾವು ಹಾಲು ಅವ್ರಿಗೆ ಕೊಡ್ತೀವಿ, ಅವರು ಆರೋಗ್ಯವಾಗಿರ್ತಾರೆ, ಸಿಪ್ಪೆ ಮಾತ್ರ ನಾವು ಹಾಗೆ ಬಿಸಾಕಿ ಹೋಗ್ಬಿಡ್ತಾರೆ. ಕೆಲಸ ಇರೋವರೆಗೂ ನಮ್ಮನ್ನು ಉಪಯೋಗ ಮಾಡ್ಕೊಳ್ತಾರೆ, ಕೆಲಸ ಆದ ನಂತರ ಕಬ್ಬಿನ ಸಿಪ್ಪೆ ರೀತಿಯಲ್ಲಿ ಒಂದು ಮೂಲೆಯಲ್ಲಿ ಹಾಕೋಗ್ಬಿಡ್ತಾರೆ. ಆ ರೀತಿಯ ಜೀವನ ನಮ್ಮದಾಗಿರುತ್ತೆ ಈ ಅರ್ಧಾಷ್ಟಮ ಶನಿಯಲ್ಲಿ. ಹಾಗಾಗಿ ಧನುಸು ರಾಶಿಯವರು ಸ್ವಲ್ಪ ಹುಷಾರಾಗಿರಿ, ಏನೂ ಆಗಲ್ಲ. ಬಟ್ ಏನು ಮಾಡ್ತೀರಾ, ಮಾನಸಿಕ ವ್ಯಥನೆ ಅಂತೀವಿ ಅದಕ್ಕೆ, ಒತ್ತಡ, ವ್ಯಯ ಅಂತೇಳೂ ಹೇಳ್ಬೋದು. ವ್ಯಯ ಅಂದರೆ ಖರ್ಚುಗಳು, ಆ ಮಾನಸಿಕ ವ್ಯಯನೇ ಅದು. ಮತ್ತು ಇನ್ನೇನು ಅದು ಎಷ್ಟಂತ ಯೋಚನೆ ಮಾಡ್ತೀರಾ ಹೇಳಿ? ತಲೆ ಒಮ್ಮೊಮ್ಮೆ ಏನಾಗುತ್ತೆ, ಬಿಸಿಯಾಗೋಗ್ಬಿಟ್ಟಿರುತ್ತೆ. ಅದು ಎಷ್ಟು ಬಿಸಿ ಅಂದರೆ ಹಾವೇ ಬರ್ತಾ ಇರುತ್ತೆ. ಈ ಮಳೆಯಾಗ ಚಳಿ ಹೆಂಗಿದೆ ನೋಡಿ, ನೆಟ್ವರ್ಕೇ ಸಿಗ್ತಾಯಿಲ್ಲ. ಆ ರೀತಿ ನಮ್ಮದು ನೆಟ್ವರ್ಕೇ ಔಟ್ ಆಫ್ ಆರ್ಡರ್ ಹೋಗ್ಬಿಡುತ್ತೆ. ಭಾಳ ಕಷ್ಟ ಇದೆ ಧನುಸು ರಾಶಿಯವ್ರದ್ದು. ಇರಲಿ, ಎಲ್ಲೋ ದೇವರು ನಮ್ಮನ್ನು ಕಾಪಾಡ್ತಾನೆ ಅನ್ನೋ ಒಂದು ಬಲವಾದ ನಂಬಿಕೆ ಇಟ್ಕೊಳ್ಳೋಣ. ಯಾಕಂದರೆ ನಂಬಿರೋ ದೇವರು ಕೈ ಬಿಡೋಲ್ಲ ಅಂತ ನಾನು ಮುಂಚೆನೇ ಹೇಳಿದ್ದೀನಿ. ಇರಲಿ, ಬಂದಿದ್ದು ಎಲ್ಲ ಬರಲಿ, ಗೋವಿಂದನ ದಯ ಒಂದು ಇರಲಿ ಅಂತ ಪ್ರಾರ್ಥನೆ ಮಾಡೋಣ. ಅದೇ ರೀತಿ ಆದದ್ದೆಲ್ಲ ಒಳಿತೇ ಆಯಿತು ಅಂತ ದಾಸರು ಹೇಳಿರ್ತಾರೆ. ಆ ರೀತಿಯಲ್ಲಿ ಏನಾಗುತ್ತೆ ಆಗಲಿ, ಬಂದದ್ದು ಬರಲಿ, ಅನುಭವಿಸೋಣ. ಒಂದು ಎಕ್ಸ್ಪೀರಿಯೆನ್ಸ್ ಆದರೂ ಸಿಗುತ್ತಾ, ಇನ್ನೊಬ್ಬರಿಗೆ ಹೇಳಲಿಕ್ಕಾದರೂ ನಮ್ಗೆ ಅನುಭವ ಸಿಗುತ್ತಾ, ಅಷ್ಟು ಸಾಕು. ಇನ್ನೇನು ಬೇಕು ಹೇಳಿ? ಇದು ಒಂದು ಸ್ವಲ್ಪ ಧನುಸು ರಾಶಿಯವರು ಗಟ್ಟಿ ಧೈರ್ಯ ಮಾಡಿ, ಏನೂ ಆಗಲ್ಲ, ಭಗವಂತ ಇದ್ದಾನೆ. ಸ್ವಲ್ಪ ನಿಮ್ಮದು ತಾಳ್ಮೆ ಇರಲಿ ಅಷ್ಟೇ. ನಾನು ಹೇಳೋದು ನಮ್ಮ ವೈಯಕ್ತಿಕವಾಗಿ ನಿಮಗೆ ಈ ಒಂದು 130 ದಿನದಲ್ಲಿ ಹೇಗಿರಬೇಕು ಅಥವಾ ಈ ವಾರದಿಂದ ಹೇಗಿರಬೇಕಂದ್ರೆ ಸ್ವಲ್ಪ ತಾಳ್ಮೆ, ಕೋಪ ಬೇಡ, ತಾಪ ಬೇಡ, ಯಾವುದಕ್ಕೂ ಪೋಸ್ಟ್ಪೋನ್ ರೀತಿಯಲ್ಲಿ ನಿಮ್ಮ ಮಾತುಗಳು ಬೇಡ. ನಾನು ನೋಡ್ತೀನಿ, ನಾನು ಬರ್ತೀನಿ, ನಾನು ಹೋಗ್ತೀನಿ, ಇಂಥವು ಬೇಡ. ಹೋಗ್ತೀರಾ ಸರಿ, ನಾನು ನಾಳೆ ಬಂದು ನೋಡ್ತೀನಿ ಅಂಥದ್ದು ಎಂಥದ್ದು ಬೇಡ. ನಾನು ಹೋಗಿ ಬರ್ತೀನಿ ಅಂತ ಹಾಗೆ ಹೇಳಿ. ಅಂದರೆ ಇಲ್ಲಿ ಹೋಗಿ ಬರ್ತೀನಿ ಅಂದರೆ
ಅದೊಂದು ಶುಭವಾರ್ತೆ. ನಾವು ಹೋಗ್ತೀನಿ ಅಂದರೆ ಏನಂತ ಅರ್ಥ? ಹಾಗಾಗಿ ಸ್ವಲ್ಪ ಚೇಂಜಸ್ ಮಾಡ್ಕೊಳ್ಳಿ. ನಾನು ಹೋಗಿ ಬರ್ತೀನಿ, ಏನಾದರೂ ಮಾಡೋದಿದ್ದರೆ ನಾನು ಖಂಡಿತವಾಗಿ ಮಾಡ್ತೀನಿ ಸರ್, ನನಗೊಂದು ಅವಕಾಶ ಕೊಡಿ, ಈ ರೀತಿ ಕೇಳಿ. ನೀವು ಮಾಡ್ತೀನಿ ಅಂತ ಹೇಳಿದಾಗ ಏನು ರೆಸ್ಪಾನ್ಸ್? ನಾನು ಮಾಡ್ತೀನಿ ಅಂದರೆ ಏನು ಅರ್ಥ? ಅವ್ರಿಗೆ ಅದು ಅರ್ಥ ಅವರಿಗೆ ಅದೇನೋ ಒಂಥರ ಸಿಲ್ಲಿ ಅನಿಸ್ತದೆ. ಅದೇ ನೀವು ರೆಸ್ಪಾನ್ಸ್ ಹೆಂಗಿರ್ಬೇಕು? ಆಯಿತು ಸರ್, ನಾನು ಮಾಡ್ತೀನಿ, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಬೇಗ ಮುಗಿಸ್ಕೊಡ್ತೀನಿ ಅಂತ ಹೇಳಿದಾಗ ಅವ್ರಿಗೇನೋ ನಿಮ್ಮಲ್ಲಿ ಒಂದು ಸ್ಪೆಷಲ್ ಅಟ್ರಾಕ್ಷನ್ ಕಾಣಿಸುತ್ತೆ. ಆ ರೀತಿ ಬದಲಾವಣೆ ಸ್ವಲ್ಪ ಮಾಡಿಕೊಡಿ ಕೆಲಸ ಕಾರ್ಯಗಳಲ್ಲಿ, ಮಾತಿನಲ್ಲಿ. ಇದರಿಂದ ನಿಮಗೆ ಸ್ವಲ್ಪ ಉಪಯೋಗ ಆಗುತ್ತೆ. ಇನ್ನು ಪರಿಹಾರಗಳ ವಿಷಯಕ್ಕೆ ಬರೋದಾದರೆ, ನೀವು ಆರ್ಥಿಕವಾಗಿ ಪಾಪ ನನಗೆ ಗೊತ್ತಾಗ್ತಾ ಇದೆ ಏನೂ ಇಲ್ಲ, ಆದರೂ ಒಂದು ಎಷ್ಟು ಒಂದು ವಾರ ಅಂದರೆ ಈಗ ಸೋಮವಾರದಿಂದ ಶನಿವಾರದವರೆಗೆ ನಿತ್ಯ ಶನಿ ದೇವರಿಗೆ 1 ರೂಪಾಯಿ ಹಾಕ್ತಾ ಬನ್ನಿ ಹುಂಡಿಯಲ್ಲಿ. 1 ರೂಪಾಯಿ ಸಾಕು. 1 ರೂಪಾಯಿ ಹಾಕೋದು ಒಂದು 11 ನಮಸ್ಕಾರ ಹಾಕಿ. ಯಾಕೆ 11 ಅಂತ ಹೇಳಿದರೆ 1 + 1 2 ಆಗುತ್ತೆ. ನೀವು ಹಾಕಿರೋದು 1 ರೂಪಾಯಿ ಸೇರಿದರೆ 3 ಆಗುತ್ತೆ. ಸೊ 3 ನಮಗೆ ಒಂದು ಸ್ವಲ್ಪ ಈ ಒಂದು ಸಮಯದಲ್ಲಿ ನ್ಯಾಯಯುತವಾಗಿರುತ್ತೆ ನಂಬರ್. ಹಾಗಾಗಿ ಈ 3 ಫಾಲೋ ಅಪ್ ಮಾಡಿ. 1 ರೂಪಾಯಿ 11 ನಮಸ್ಕಾರ ಸಾಕು. ಆದರೆ ಸಾಧ್ಯ ಆದರೆ ಹನುಮಾನ್ ಚಾಲೀಸ್ ಓದ್ಕೊಳ್ಳಿ. ಯಾಕಂದರೆ ಈಗ ಓದಲಿಕ್ಕೂ ಮನಸ್ಸಿಲ್ಲ. ನಾನು ಅದೇ ಹೇಳ್ತಾ ಇದ್ದೀನಿ, ಏನು ಮಾಡಲಿಕ್ಕೂ ಮನಸ್ಸು ಬರೋದೇ ಇಲ್ಲ. ಡಿಸ್ಟರ್ಬ್. ಹಾಗಾಗಿ ಸಾಧ್ಯವಾದರೆ ಓದಿ ಹನುಮಾನ್ ಚಾಲೀಸು. ಇಲ್ಲದೇ ಇದ್ದರೆ ಧಾರ್ಮಿಕದ ಯಾವುದಾದ್ರೂ ಸಿನಿಮಾ ಸ್ವಲ್ಪ ನೋಡ್ತಾ ಧೈರ್ಯವಾಗಿ ಇರುವಂತೆ ಮಾಡಿ. ಆದರೆ ಕೆಟ್ಟದ್ದು ನೋಡ್ಲಿಕ್ಕೆ ಹೋಗಬೇಡಿ, ಅಥವಾ ಈ ಹೊಡೆದಾಟ ಬಡದಾಟ ನೋಡ್ಲಿಕ್ಕೆ ಹೋಗಬೇಡಿ, ಅದಕ್ಕೆ ಪ್ರೇರೇಪಿಸ್ಬಿಡುತ್ತೆ. ಹಾಗಾಗಿ ಧಾರ್ಮಿಕವಾಗಿ ದೇವರ ವಿಷಯವಾಗಿ ಏನಾದರೂ ಮಾಡಿ ಅಂತಲೇ ಹೇಳಿ. ಇದಾಗಿತ್ತು ಧನುಸು ರಾಶಿಯವರ ಈ ವಾರದ ಭವಿಷ್ಯ. ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಷ್ಟ ಆಗಿದ್ದರೆ ಕಮೆಂಟ್ಸಲ್ಲಿ ತಿಳಿಸಿ, ಮತ್ತು ನಮ್ಮ SSP ಜ್ಯೋತಿಷಾಲಯ ಯೂಟ್ಯೂಬ್ ಚಾನಲ್ನ ಬೆಂಬಲಿಸಿ ಅಂತ ಹೇಳ್ತಾ ಈ ವಿಷಯ ಮುಗಿಸ್ತಾ ಇದ್ವಿ. ಮತ್ತೆ ಮುಂದಿನ ರಾಶಿಯೊಂದಿಗೆ ಭೇಟಿಯಾಗೋಣ. ಎಲ್ಲರಿಗೂ ಶುಭಮಸ್ತು, ಶುಭಂ ಭೂಯಾತ್. ಸರ್ವೇ ಜನಃ ಸುಖಿನೋ ಭವಂತು.